ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗು ಏನಪ್ಪ ಅಂತ ಅಂದರೆ, ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿರ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫುಲ್ ವಿಡಿಯೋನ ನೋಡಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮೆಜೆಸ್ಟಿಕ್ ಬಂದಿದೀವಿ, ಇಲ್ಲಿ ನಿಂತಿದೀವಿ, ವಾಶ್ರೂಮ್ ಮಾಡಿದ್ವಿ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇವಾಗ ಬಸ್ ಹಿಡಿಬೇಕು. ಬಸ್ ಹತ್ಕೊಂಡು ಊಟ ತಿನ್ಕೊಂಡು ಹೋಗ್ತಾ ಇರ್ತೀವಿ ಗಾಯ್ಸ್. ನೆಕ್ಸ್ಟು ಧರ್ಮಸ್ಥಳದಲ್ಲಿ ಸಿಗ್ತೀವಿ. ಏನವನೇನು ಬೆಳಿಗ್ಗೆಯ ನೀನು ರಕ್ಷ ಅವಳೆ ಬೆಳಿಗ್ಗೆ ನೀನು ನೋಡು, ಕತ್ಲೆಲ್ಲೋ ಕರ್ಗೆ ಕಾಣ್ತಾ ಇದ್ದಿ ತಾನೇ. ಅವಳು ನೋಡಿ ಶೈನ್ ಹೊಡಿತಾವಳೆ. ಹಾಯ್ ಗೈಸ್, ಫೈನಲಿ ಬಂದ್ವಿ ನಾವಿವಾಗ. ರೂಮ್ಗೂ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ದರ್ಶನ ಮಾಡಬೇಕು. ಇವಾಗ ಹೋಗಿ ದರ್ಶನ ಮಾಡ್ಕೊಬಂದು ಟಿಫನ್ ಮಾಡಬೇಕು. ಊಟ ಕೊಡೋದು 11 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಎಲ್ಲಾದರೂ ಔಟ್ಸೈಡ್ ತಿನ್ಕೋಬೇಕು. ತಿನ್ಕೊಂಡು ಆಮೇಲೆ ಊಟ ತಿನ್ಕೊಂಡು ಆಮೇಲೆ ನೋಡೋಣ ನೆಕ್ಸ್ಟು ಪ್ಲ್ಯಾನ್. ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಫುಲ್ ರಶ್ ಆಗೈತೆ ಅಂತ ಅಂದ್ಕೊಂಡಿದ್ದೀವಿ. ರಶ್ ಆಗಿಲ್ಲ ಅಂದರೆ ಸಾಕು, ಬೇಗ ದರ್ಶನ ಮುಗಿಸ್ಕೊಂಡು ಬರ್ಬೋದು. ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಗೈಸ್, ಫೈನಲಿ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಅಂದರೆ 11 o'clockಗೆ ಊಟ ಇರೋದ್ರಿಂದ ಇವಾಗ ಸ್ವಲ್ಪ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಅಲ್ಲೇನಾದರೂ ನಾಷ್ಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅಂದರೆ ತುಂಬ ರಶ್ ಇತ್ತು. 1 hour ಆಯಿತು ನಮಗೆ ದರ್ಶನ. ಫುಲ್ ಟಯರ್ಡ್ ಆಗಿಬಿಟ್ಟವ್ರೆ, ನಾಷ್ಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಏನಾದರೂ ನಾಷ್ಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪಾರ್ಕಲ್ಲೆಲ್ಲ ಸುತ್ತಾಡ್ಕೊಂಡು ಮ್ಯೂಸಿಯಂ ನೋಡಿಕೊಂಡು ದೇವ್ರ ಪ್ರಸಾದ ತಿನ್ನೋಕೆ ಹೋಗ್ತೀವಿ ಗಾಯ್ಸ್. ಲಾಸ್ಟ್ ಟೈಮ್ ನಾನು ಶಿವ ಬಂದಾಗ ಇಲ್ಲೇ ನಾಷ್ಟ ತಿಂದಿದ್ದು ನಾವು. ಹಾಂ, ಚೆನ್ನಾಗಿತ್ತು. ಟೇಸ್ಟು ಮಾತ್ರ ಚೆನ್ನಾಗಿ ಮಾಡಿದರು. ಟಿಫನ್ನು ಬಂದಾಗ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ ಗೈಸ್. ರೂಮ್ ಹತ್ರ ಬಂದ್ವಿ. 9:20ಗೆ ನಮ್ಮದು ದರ್ಶನ ಮುಗೀತು. ಇವಾಗ 9:30 ರೂಮ್ ಹತ್ರ ಬಂದು ಸ್ವಲ್ಪ ನಾಷ್ಟ ಮಾಡ್ತೀವಿ. ಯಾರು ದೇವರು ಕರ್ಸ್ಕೋಬೇಕು ಅಂದಾಗ ಬಂದೇ ಬರಬೇಕು. ಹೌದು ಗೈಸ್, ನಾನು ಹೋಗೋದು ಬೇಡ ಸದ್ಯಕ್ಕೆ, ಕೆಲಸ ಐತೆ ಅಂತ ಅಂದ್ಕೊಂಡಿದ್ದೆ. ಸಡನ್ಲಿ ಪ್ಲ್ಯಾನ್ ಮಾಡಿದ್ವಿ, ಸಡನ್ನಾಗಿ ಬಂದ್ಬಿಟ್ಟು ಗೈಸ್. ಅದು ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನಾಳೆ ಐತೆ ಅನ್ನಂಗೆ ನಡ್ರಿ ನಾಳೆನೇ ಹೋಗೋಣ ಆಗಿದ್ದಾಗಲಿ ಅಂದ್ಬಿಟ್ಟು ಬಂದ್ವಿ. ಹಂಗೆ ದೇವರು ಯಾವಾಗ ಯಾರನ್ನ ಕರ್ಸ್ಕೋಬೇಕು ಅಂತ ಇರ್ತಾನೋ ಅವಾಗಲೇ ಕರ್ಸ್ಕೊಳಕ್ಕಾಗೋದು, ಅವಾಗಲೇ ನಾವು ಬರೋಕ್ಕಾಗೋದು. ಸೊ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಅವನ ಕೈಯಲ್ಲೇ. ಯಪ್ಪ ಗಾಯ್ಸ್, ಬಿಸಿಲು ಯಪ್ಪ. ಮುಖದಲ್ಲಿರೋ ಮೇಕಪ್ ಎಲ್ಲ ಇಳಿಸ್ತಾ ಇದೆ ಅಂತ. ನಾವೇನು 3 ಗಂಟೆ ಮೇಕಪ್ ಹಾಕಿಲ್ಲ ಅಲ್ವಾ ಚಿನ್ನ? ನೋಡಿ ನಮ್ಮನೆ ಬ್ಯೂಟಿನ. ಅಯ್ಯೋ ಅಯ್ಯೋ, ಹೀರೋಯಿನ್ನು ಜಾಸ್ತಿ ನುಲಿಬೇಡ ಕಣೆ, ಕತ್ತೊಲ್ದೋಗ್ಬಿಡೋದು. ಊಟ ಊಟ ಬನ್ನಿ, ಊಟ ಮಾಡನ್ನ. कैसे कैसे लोग रहते हैं यार यहाँ पर. ನನ್ನ ಹತ್ರ ಇಲ್ಲ, ಶಿವ ಹತ್ರ ಐತೆ. ಬಂದ್ವಿ. ನಾವು ರೂಮ್ ಮಾಡಿರೋದು ದೇವಸ್ಥಾನದ್ದೇ ಇದಾವಲ್ಲ, ಅದರಲ್ಲೇ ಮಾಡಿರೋದು ಗೈಸ್. ಲೋ ಬಜೆಟ್. ನಮಗೆ ಅಲ್ಲಿ ಬೇರೆ ನೋಡಿದ್ವಿ, ವೈಶಾಲಿನಲ್ಲಿ. ಅಲ್ಲಿ ರೂಮ್ಗಳು ಆಲ್ರೆಡಿ ಬುಕ್ ಆಗಿತ್ತು, ಅದಕ್ಕೆ ಅಲ್ಲಿ ಸಿಗಲಿಲ್ಲ. ಸೊ ಇಲ್ಲಿ ಸಿಕ್ತು, ಇಲ್ಲೇ ಮಾಡ್ಕೊಂಡ್ವಿ. ಅಮ್ಮ ಸಾಕು, ನಾವೇನಿಲ್ಲಿ ಸ್ಟೇ ಆಗಲ್ಲ. ಫ್ರೆಶ್ ಅಪ್ ಆಗೋಕ್ಕೋಸ್ಕರ ಮಾಡಿದ್ದು. ಇವಾಗ ಫ್ರೆಶ್ ಅಪ್ ಆಗಿ ಹೋಗ್ತೀವಿ ಗೈಸ್.
ನಾಷ್ಟ ಮಾಡ್ತಾ ಇದೀವಿ ಗೈಸ್. ಹೋಟ್ಲಿಗೆ ಹೋಗ್ಲಿಲ್ಲ, ಮನೆಯಿಂದನೇ ಮಾಡ್ಕೊಂಡ್ ಬಂದಿದ್ದವು ಎಲ್ಲ ಇಲ್ಲೇ ತಿಂತಾ ಇದೀವಿ. ಪಲಾವು, ಪುಳಿಯೋಗರೆ, ಮೊಸರನ್ನ, ಮಿಕ್ಸ್ಚರು, ಜೋಳ, ಗೆಣಸು ಎಲ್ಲ ತಿಂತಾ ಇದೀವಿ. ಹಲೋ ಗೈಸ್, ಊಟ ಆಯಿತು. ಇವಾಗ ಊಟ ಅಲ್ಲ, ನಾಷ್ಟ ಆಯಿತು. ಇವಾಗ ಒಂದು ರೌಂಡು ಸುತ್ತಾಡಿಕೊಂಡು 11 ಗಂಟೆಗೆ ಕೇಳಿದ್ರು ಅವರು. ಅವಳೇ ಸೇಮ್ ಡ್ರೆಸ್ಸು, ಅದಕ್ಕೆ ಪ್ಯಾಂಟ್ ಚೇಂಜ್ ಮಾಡ್ಕೊಂಡವಳೆ. ನಾವು ಅದೇ ಡ್ರೆಸ್ಸಲ್ಲಿ ಈಗ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಊಟಕ್ಕೆ ಹೋಗ್ತಾ ಇದ್ದೀವಿ. 11 ಗಂಟೆ ಕೊಡ್ತಾರೆ. ಅಲ್ಲಿವರೆಗೂ ಪಾರ್ಕಲ್ಲಿ ಸುತ್ತಾಡಿಕೊಂಡು ಆಮೇಲೆ ಊಟ ಮಾಡಿಕೊಂಡು ಬಂದು ರೆಸ್ಟ್ ಮಾಡಬೇಕು. ನೋಡೋಣ ಏನಾಗುತ್ತೆ ಅಂತ. ಕಿವಿದೋಯ್ತು. ಚಲೋ ಗೈಸ್, ಚಲೋ ಆಗುತ್ತೆ. ನಿಮ್ಮದೇ ಮಾಡಬೇಕು. ಇವಳು ಅಲ್ಲೇ ಫೋಟೋ ಎಡಿಟ್ ಅಲ್ಲ ಚಿಕ್ಕಿ ಫೋಟೋ ಸ್ಟೋರಿಗೆ ಅಪ್ಲೋಡ್ ಮಾಡ್ತೀನಿ. ನೀನೆಲ್ಲ ಕಳಿಸ್ಕೊಡು, ಲೈಕ್ ಮಾಡ್ತೀನಿ. ಓಕೆ ಗೈಸ್, ಬನ್ನಿ ಲೆಟ್ಸ್ ಗೋ. ನೋಡಿ ಹೆಲಿಕಾಪ್ಟರು ಲ್ಯಾಂಡ್ ಆಗೈತೆ. ಎಷ್ಟು ಚೆನ್ನಾಗೈತೆ. ಡಕೋಟಾ ವಿಮಾನ ಗೈಸ್, ಇದು ಡಕೋಟಾ ವಿಮಾನ. C-47 ಡಕೋಟಾ MK4 ಅಮೇರಿಕಾ ತಯಾರಿ. ಇಲ್ಲಿ ಫ್ಯಾಮಿಲಿಗಳು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾವ್ರೆ. ಈ ಥರ ಕುತ್ಕೊಂಡು ಊಟ ಮಾಡಬೇಕು. ನಾವು ಊಟ ಮಾಡ್ದು ಮನೆಯಿಂದನೇ ಮಾಡಿಕೊಂಡು, ಆದರೆ ರೂಮಲ್ಲಿ ಊಟ ಮಾಡಿದ್ವಿ. ಇಲ್ಲಿ ಹಿಂಗೆ ಕುತ್ಕೊಂಡು ಊಟ ಮಾಡ್ತಾವ್ರೆ ಗೈಸ್. ಚೆನ್ನಾಗಿದೆ. ಈ ಥರ ಎಲ್ಲರೂ ಕುತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿಂತವ್ರೆ ಗೈಸ್. ಇವರು ಐ ಥಿಂಕ್ ರಾಯಚೂರು, ದಾವಣಗೆರೆ ಇರ್ಬೋದು. ಚೆನ್ನಾಗಿದೆ. ಕಲ್ದಲ್ಲ, ವುಡ್ಡಲ್ಲಿ ಮಾಡಿರೋದು. ಅಂದರೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅಂಥವನ್ನ ಪೂಜೆಗಳಿಗೆ, ಜಾತ್ರೆಗಳಿಗೆ ಬಳಸಲ್ಲ. ಅದಕ್ಕೆ ಇದು ಚಿಕ್ಕಮಗಳೂರು ಜಿಲ್ಲಾ ಹಿರೇಮಂಗಳೂರಿನ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ರಥ ಇದು. ನೆಕ್ಸ್ಟು ಇದು, ಸಾರಿ ಗೈಸ್, ನೇಮ್ ಬೋರ್ಡೇ ಇಲ್ಲ ಇದಕ್ಕೆ. ಇದೊಂದಿದೆ, ಅಮೃತೇಶ್ವರ ರಥ, ಕೋಟೆ ಅರಕಲಗೂಡು, ಹಾಸನ ಜಿಲ್ಲೆ. ನಮ್ಮ ಹಾಸನ ಜಿಲ್ಲೆ ಇದು. ಅಂದರೆ ಹಳೆಯುವುದು ತಂದು ಇಡ್ತಾರೆ ಕಣೋ, ಶೋ ಪೀಸ್ ಥರ. ಹಾಸನ ಜಿಲ್ಲೆಯ ಅರಸೀಕೆರೆಯ ಮಲೇಕಲ್ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ. ಸೊ ಇದು ಹಾಸನ ಜಿಲ್ಲೆದೇನೆ. ಟೋಟಲ್ 2 ಹಾಸನ ಜಿಲ್ಲೆ. ಇದು ಬಳ್ಳಾರಿ ಜಿಲ್ಲೆ. ಕೋಟೆ ಶ್ರೀ ಮಲ್ಲೇಶ್ವರ ಸ್ವಾಮಿ ರಥ ಗೈಸಿದೆ. ಅದು ಬಳ್ಳಾರಿದಿದೆ. ಹೌದು, ಇವೆಲ್ಲ ಇರಬೇಕು ನೆನಪಿಗೆ. ಗೈಸ್, ನಾವಿಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗಲಿಲ್ಲ. ಯಾಕಂದರೆ ಹೆಣ್ಮಕ್ಳುಗಳು ಹೆಂಗಸ್ರು ಹೋಗಬಾರ್ದು ಅಂತ ಬೋರ್ಡ್ ಹಾಕವ್ರೆ. ಅದಕ್ಕೆ ಅಲ್ಲಿ ಹೋಗ್ತಾ ಇಲ್ಲ. ನೋಡೋಣ, ಅಲ್ಲಿ ಬಾಹುಬಲಿ ಬೆಟ್ಟ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತಾ ಇದ್ದೀವಿ, ನೋಡೋಣ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಹೆಂಗಸರು ಮತ್ತು ಹೆಣ್ಣು ಮಕ್ಕಳು ಮೇಲೆ ಹೋಗಬಾರದು ಅಂತ. ಸೊ ಅದಕ್ಕೆ ನಾವಿಲ್ಲಿ ಹೋಗ್ತಾ ಇಲ್ಲ, ಸ್ಕಿಪ್ ಮಾಡ್ತಿದ್ದೀವಿ. ಇಲ್ಲಿಂದನೇ ದೇವರೇ ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು. ಸೊ ಇವಾಗ ನಾವು ಅಲ್ಲಿ ಬಾಹುಬಲಿ ಬೆಟ್ಟ ಅಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ನೋಡೋಣ. ನೈಟ್ ನಾವು ಇಲ್ಲೇ ಬಸ್ ಇಳಿದಿದ್ದು ಆರ್ಚಿಂದ ಪಕ್ಕದ ರೋಡಲ್ಲಿ. ಅಲ್ಲಿ ಇಳ್ಕೊಂಡು ನೈಟ್ ಬಂದ್ವಿ. ಇವಾಗ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನಾವು ಆಲ್ರೆಡಿ ಬಂದಿದ್ದೀನಿ ನಾನು, ಶಿವ. ಆದರೆ ಬಾಹುಬಲಿ ಬೆಟ್ಟ ಇವು ಯಾವ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ, ಅದಕ್ಕೆ ಹೋಗಿರಲಿಲ್ಲ. ಈ ಸಲ ಹೋಗ್ತಾ ಇದ್ದೀವಿ, ಚೆನ್ನಾಗಿ ಸುತ್ತಾಡೋಣ ಅಂತ ಅಂದ್ಬಿಟ್ಟು. ಬಿಸಿಲು ಬೇರೆ ಇದೆ. ಈ ಬಿಸಿಲಿಗೆಲ್ಲ ಎದುರ್ಕೊಳ್ಳೋ ಸೀನೇ ಇಲ್ಲ ಗೈಸ್. ಬಂದಾಯಿತು, ಸುತ್ತಬೇಕಷ್ಟೇ. ಹೇಜಿರೋವರೆಗೂ ಚೆನ್ನಾಗಿ ಸುತ್ತಾಡಬೇಕು. ಸುಸ್ತು ಸಂತ ಅಂತ ಅಂದರೆ ಇನ್ನೂ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಚೆನ್ನಾಗಿ ಸುತ್ತೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ದ ಎಂಟ್ರಿ ಆಫ್ ರತ್ನಗಿರಿ ಬೆಟ್ಟ, ಮೀನ್ಸ್ ಆಫ್ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕಾಲು ಮಾತ್ರ ಬೆಂಕಿ, ತವೆ ಮೇಲೆ ಇಟ್ಟಂಗೆ ಐತೆ ಗೈಸ್. ಯಾವ ಕಡೆನಾದರೂ ಹೋಗ್ಬೋದು, ಬಾರೋ. ಇಲ್ಲೇ ನೆಗೆಯೋದು ಕಂಬಿ ಮೇಲೆ ಅಲ್ವಾ ಗೈಸ್. ಇವೆಲ್ಲ ನಾವು ಎಷ್ಟು ನೆಗ್ದಿಲ್ಲ ಬೇಲಿಗಳ. ಸಿಪಿಕಾಯಿ ಕೀಳಕ್ಕೆ ಇಲ್ಲೇ ನೆಗೆಯೋದೇ ನಾವೀಗ. ಗೈಸ್ ನೋಡಿ, ಏನೋ ಜೋಡಿಸೋ ಮನೆ ಕಟ್ತಾರೇನೋ ಅದಕ್ಕೆ. ಮಾಡೋ ಕೆಲಸ ಇಲ್ಲ, ಅವೆಲ್ಲ ಸುಮ್ಮನೆ ಊಫಿ. ಈ ಥರ ಕಟ್ಟಿದ್ರೆ ಏನಾಗುತ್ತೆ ಗೊತ್ತಾ ಚಿಕ್ಕಿ? ಮನೆ ಕಟ್ಟಿದ್ವಿ ಅಂತ. ಹೋಗೋಣ.
ಗೈಸ್ ಎಲ್ಲ ನಿಂತೋಗ್ಬಿಟ್ಟವ್ರೆ ಪಾಪ, ಅಲ್ಲಲ್ಲೇ ಕೂತ್ಕೊಬಿಟ್ಟವ್ರೆ. ಈ ಬಿಸಿಲಲ್ಲಿ ಪಾಪ ಅಲ್ಲೂ ಕೂತವ್ರೆ, ಇಲ್ಲೂ ಕೂತವ್ರೆ. ಕಟ್ರಿ ಕೂತ್ಕೊಂಡು. ಓ ನಾಳೆಗೆ ಬಿಲ್ಡಿಂಗ್ ಕಟ್ತಾರ ಕಣ ಇವರು. ಕಟ್ರಿ ಕಟ್ರಿ, ನಾವು ಬರ್ತೀವಿ ನಿಮ್ಮ ಮನೆಗೆ ಬಾಡಿಗೆ. ಹೋಗಿ ಎಷ್ಟು ದೊಡ್ಡ ದೊಡ್ಡ ಅದೇನು ಬಿಚ್ಚುತ್ತವ್ರಲ್ಲ, ಗೊತ್ತಿಲ್ಲ ನಂಗೆ. ಏ ಇಲ್ಲ, ಅದೇನೋ ಬೇರೆ ಐತೆ, ಗೊತ್ತಿಲ್ಲ. ಗೈಸ್ ಅವ್ರು ನಾನು ಕೇಳಲ್ಲ, ನಂಗೆ ಒಂಥರ ಆಗುತ್ತೆ, ಅದಕ್ಕೆ ನಾ ಕೇಳಲಿಲ್ಲ ಗೈಸ್ ಏನು ಅಂತ. ಆಂಟಿ ಪಾಪ ಮುಖ ಹುಯ್ ಅಂತ ಊದ್ಕೊಂಡಿದ್ರು, ಅದಕ್ಕೆ ನಾನು ಏನು ಕೇಳಲಿಲ್ಲ. ಗೈಸ್ ಇದು ಕಟ್ಟಿದ್ರೆ ಮನೆ ಕಟ್ತಾರಂತೆ. ಇದು 1 ಫ್ಲೋರ್ ಗೈಸ್, 2 ಫ್ಲೋರು, 3rd ಫ್ಲೋರು. ಇಲ್ಲ ಇಲ್ಲ ಇಲ್ಲ, ಲೈಫಲ್ಲಿ 1 ಮನೆ ಕಟ್ಟಿದ್ರೆ ಸಾಕು ಜೀವನ ಮಾಡಿ. ಓಕೆ 1 2 3 4 ಫ್ಲೋರ್ ಬೇಡ, 2 ಫ್ಲೋರ್ ಮನೆ ಬೇಡ, ಗಂಚಿನ ಮನೆ ಕಟ್ಟಂಗಾದ್ರೆ ಸಾಕು ಅಷ್ಟೇ, ಇನ್ನೇನಿಲ್ಲ ಆಸೆ. ಕರಿಯಲ್ಲ, ಯಾಕೆ ಕರಿಬೇಕು? ಹಾಂ ಕರಿಯಲ್ಲ, ಯಾಕೆ ಕರಿಬೇಕು? ಯಾಕೆ ಕರಿಬೇಕು ಹೇಳು? ಸುಮ್ಮನೆ ಯಾಕೆ ಕರೀತಾರೆ? ಯಾಕೆ ಕರಿಬೇಕು ಹೇಳು? ನೀನು ಈಗ ಯಾಕೆ ಹೇಳಿದ್ರು? ಪುಣ್ಣ ರೀ ಅಂತ ಯಾಕೆ ಕರಿಯಲ್ಲ ಅಂತವಳೆ, ಅದು ಯಾಕೆ ಕರಿಬೇಕು ನಾನು? ನೀನು ಕರಿ ಚಿಕ್ಕಪ್ಪನ ರೀ ಅಂತ. ಹಾಂ ಮತ್ತೆ ನಾನೇ ಕರಿಬೇಕು. ನಾವು ಚಿಕ್ಕದ್ರಲ್ಲಿ ಇದ್ದಾಗ ಈ ಸೊಪ್ಪ ಅಡಿಕೆ ಸೊಪ್ಪು ಅಂತ, ಇದು ಈ ಸೊಪ್ಪನ್ನ ಚೆನ್ನಾಗಿ ಉಜ್ಜಿಬಿಟ್ಟು ಗಾಯಕ್ಕೆ ಹಾಕೊಳ್ಳವು. ನಿಮ್ಗೆಲ್ರಿಗೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಗೈಸ್, ನೀವು ಇದೇ ಥರ ಹಾಕೋತಿದ್ರೆ ಚಿಕ್ಕ ವಯಸ್ಸಲ್ಲಿ ಅಡಿಕೆ ಸೊಪ್ಪು ಅಂತ. ಕಿತ್ಕೊಳವ ಏನಿಲ್ಲ, ಅವ್ನು ನಾಡ್ಕಾಡ್ತಾನೆ, ಕಿತ್ಕೊ ಕೊಡು, ಕಿವಿಗೆ ಇಟ್ಕೊ. ಓ ಸೂಪರು, ಇರೋ ಹಂಗಿರೋ ಹಂಗಿರೋ, ಈ ಕಡೆ ಬಾ, ಕ್ಯೂಟಾಗಿ ಕಾಣಿಸ್ತಾ ಇದೆಯಾ? ಇವೆಲ್ಲ ವೇಸ್ಟ್. ಹಾಕೋ ಶಿವ, ಹಾಕೋ ಮಾಡು ಚಿನಿ. ಈಗ ಗೈಸ್ ರೀಲ್ಸ್ ಮಾಡ್ತಾರೆ ನೋಡಿ ಹೇಗೆ ಅವರು. ಯಾವಾಗ ಮಾಡಿದ್ದಾರೆ? I hate you. Hi. Hate you. Hi. Love. Love. Not you. Last chance. I love you. I hate you. ಓ ರಕ್ಷೆ ಮಿಸ್ಸಿಂಗ್ ಆಗ್ಬಿಟ್ಟವಳೆ ಗೈಸ್. ಹುಡಿ ಕೊಡಿ ದಯವಿಟ್ಟು, ಹುಡಿ ಕೊಟ್ಟವ್ರಿಗೆ ಒಂದು ಐಸ್ ಕ್ರೀಮ್ ಫ್ರೀ. ಬಾಹುಬಲಿ ಬೆಟ್ಟದಲ್ಲಿ ನೋಡಿಕೊಂಡು 1 ಅವರ್ ಕುತ್ಕೊಂಡು ಊಟ ಗೀಟ ಮಾಡಿಲ್ಲ, ಮಾಡಬೇಕು. ಯಾವಾಗಲೂ ಇವರೆಲ್ಲ ಅಂತಾರೆ ಬರೀ ಊಟ 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 ಅಂತ. ಅದಕ್ಕೆ ಗೈಸ್ ಫೋಟೋ ಗೀಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಗೈಸ್. ನೋಡೋಣ, ಅಲ್ಲಿ ಹೋಗ್ತೀವಿ ಪ್ರಸಾದಕ್ಕೆ. ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಸಿಕ್ಕಿಲ್ಲ ಅಂದರೆ ರೂಮಲ್ಲಿ ಹೋಗ್ಬಿಟ್ಟು 1-2 ಅವರ್ ನಿದ್ದೆ ಮಾಡಿಕೊಂಡು ಸೊ ನೆಕ್ಸ್ಟ್ ಪ್ಲ್ಯಾನು ಮುರುಡೇಶ್ವರ ಹೋಗ್ತೀನಿ ಗೈಸ್.
ಎಸ್, ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ನೋಡಬೇಕು. ಎಲ್ಲ ಬರೋರೇ ಸುಮ್ಮನೆ ಗೈಸ್. ಪಟ್ ಪಟ್ ಬರ್ರಿ, ನಿಂದ್ರಿ ಬೇಗ ಫೋಟೋ ತೆಗಿಬೇಕು. ನಿಂದ್ರಿ, ತೋರಿಸ್ಬೇಡಪ್ಪ, ತೋರಿಸ್ಬೇಡ ಒಂದು ಮಕಾನ ಅಂತ ಅಂತಿರಲ್ವಾ. ಹೌದು, ಎದ್ರಕೊಬಿಟ್ರೆ ನನ್ನ ವಿಡಿಯೋ ನೋಡೋರು ಅಲ್ವಾ ಗೈಸ್, ನನ್ನ ನೋಡಿದ್ರೇನೆ ಎದ್ರಕೋತಾರೆ. ಇನ್ನು ನಮ್ಮ ಶಿವನ್ ನೋಡಿದ್ರೆ ಏನಿಲ್ಲ ಕ್ಲೋಸ್. ಅವ್ವ ನೋಡಿ ಗೈಸ್, 44, 45, 46, 47, 48, 51, 52 ಗೈಸ್. ಏನು ಕಂಟೆಂಟೇ ಇಲ್ಲ, ಸುಮ್ಮನೆ ವಿಡಿಯೋ ಮಾಡ್ತಿದ್ವಿ. ನೀವು ಅನ್ಕೋತೀರಿ ಅಲ್ವಾ ಗೈಸ್, ಯಾರು ಹುಚ್ಚ ಬಂದಂಗೆ ವಿಡಿಯೋ ಮಾಡ್ತೇವೆ ಅಂತ. ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳಿವೆ ಗೈಸ್, ತುಂಬಾ ಚೆನ್ನಾಗೈತೆ ಮಾತ್ರ. ಸಖತ್ತಾಗೈತೆ ಇಲ್ಲಿ ನೆರಳು, ಗಾಳಿ ಬೀಸ್ತಾ ಇಲ್ಲ ಆದ್ರೆ ಸಖತ್ತಾಗೈತೆ. ಫುಲ್ಲು ತಣ್ಣ ತಣ್ಣ. ವೆದರ್ ಮಾತ್ರ ಸೂಪರ್. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಸಖತ್ತಾಗೈತೆ ವೆದರ್ ಮಾತ್ರ. ಬರ್ತಾವಳ ನಮ್ಮನೆ ಕರಿರಾಣಿ, ಓ ನಲಿಯುತ್ತ ನಲಿಯುತ್ತ. ನೋಡಿ ಗೈಸ್, ಇದು ಏನು ಅಂತ ಗೊತ್ತಿಲ್ಲ. ನಮ್ಮ ಪ್ರಕಾರ ಇಲ್ಲಿ ಕಲ್ಲು ಜೋಡಿಸ್ಬಿಟ್ಟು ಹೋದ್ರೆ ಒಂದ್ರ ಮೇಲೆ ಅಂದ್ರೆ ಮನೆ ಕಟ್ಟಕ್ಕೆ ಆಗದೆ ಇದ್ದವರು ಮನೆ ಕಟ್ತಾರೆ ಅಂತ ಹೇಳ್ತಾರೆ. ಅದು ನಿಜಾನ ಸತ್ಯನಾ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಬಾಹುಬಲಿ ಬೆಟ್ಟದಲ್ಲಿ ಈ ಥರ ಕಟ್ಟೋದು ಏನಕ್ಕೆ ಅಂತ ಕಮೆಂಟಲ್ಲಿ ನನಗೂ ತಿಳಿಸ್ಕೊಡಿ ಗೈಸ್. ಮನೆ ಮತ್ತೆ ಇನ್ನೊಂದೇನು ಅಂದರೆ ಅಲ್ಲಿ ಆರೆಂಜ್ ಕಲರು ವೈಟ್ ಕಲರ್ ಬಟ್ಟೆ ಕಟ್ಟೋರಲ್ಲ, ಅದು ಏನು ಅಂತ ಗೊತ್ತಿಲ್ಲ ಗೈಸ್. ನಾನು ಆಗಲೇ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸ್ದೆ. ಆ ಕಟ್ಟಿರೋ ಬಟ್ಟೆನ ಯಾರೋ ಬಿಚ್ಬಿಟ್ಟು ಸಣ್ಣ ಮಾಡ್ಕೊಂಡು ಹೋಗ್ತಾ ಇದ್ರು, ಆದರೆ ಏನು ಅಂತ ಗೊತ್ತಿಲ್ಲ. ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಗೈಸ್. ಮರದ ಪಕ್ಕದಲ್ಲಿ ಯಾರೋ ಒಲೆ ಕಟ್ಟವನೆ. ಹೌದು, ಬನ್ನಿ ಹೋಗೋಣ. ಸರಿ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ನಾವು ಬಾಹುಬಲಿ ಬೆಟ್ಟದಿಂದ. ಗೈಸ್ ಆಯಿತು, ಮುಖ ಎಲ್ಲ ತೊಳ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಅವಾಗಿಂದ ಬರೀ ಊಟಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದೇ ಇತ್ತು. ನಾನು ಊಟಕ್ಕೆ ಹೋಗಿಲ್ಲ, ಆದರೆ ಈಗ ಫೈನಲಾಗಿ ಹೋಗ್ತಾ ಇದ್ದೀನಿ ಗೈಸ್. ಊಟ ಯಾಕೆ ಅಂದರೆ ನಾವು ಮಾರ್ನಿಂಗ್ ಟಿಫನ್ ತಿಂದ್ಬಿಟ್ವಾ, ಅದೇ ಜಾಸ್ತಿ ಆಗೋಯ್ತು. ಬಿಸಿಲು ಅದಕ್ಕೆ ಜೀರ್ಣ ಆಗಿರಲಿಲ್ಲ. ಈಗ ಸ್ವಲ್ಪ ಬೆಟ್ಟ ಹತ್ತಿಳಿದ್ವಲ್ಲ, ಅವ್ನ ಹೊಟ್ಟೆನಲ್ಲಿರೋ ಅನ್ನೆಲ್ಲ ಕರಗೋಯ್ತು. ಅದಕ್ಕೆ ಈಗ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಿಲ್ಲಿ ಯಾರು ಹೊಟ್ಟೆ ಹಸಿದ್ರೂ ಹೋಗಲ್ಲ, ಅವನೊಬ್ಬಂಗೆ ಹೊಟ್ಟೆ ಹಸಿದ್ರೆ ಮಾತ್ರ ಕರ್ಕೊಯ್ತಾನೆ ಗೈಸ್. ಇದು ಯಾವ ರೀತಿ ನ್ಯಾಯ ನೀವೇ ಹೇಳಿ. ನಾನು ಕೇಸ್ ಹಾಕ್ತೀನಿ ಗೈಸ್. ಅವ್ರಣಿ ಸಿಕ್ಬಿಡ್ತು, ಅವ್ರಣಿ ಓಡ್ತೈತೆ ಅವ್ರಣಿ. ಓಕೆ ಗಾಯ್ಸ್, ತಿನ್ನೋಣ ಬನ್ನಿ ಗೈಸ್. ನಮ್ಮ ಅದೃಷ್ಟ ಪ್ರಸಾದ ಸಿಕ್ಕಿದ್ರೆ ಸಾಕು ಗೈಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಸೊ ಅವರೆಲ್ಲರಿಗೂ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ. ನಿಮ್ಮ ಫ್ಯಾಮಿಲಿ ನೀವು ಎಲ್ಲರೂ ಸಂತೋಷವಾಗಿರಿ ಗೈಸ್, ಅಷ್ಟೇ ನಾನು ಬೇಡ್ಕೊತೀನಿ. ನೆಮ್ಮದಿ ಆಗಿರಿ ಲೈಫಲ್ಲಿ, ಅಷ್ಟೇ. ಆಗಿದ್ದಾಗ್ತಾ ಇರುತ್ತೆ, ಹೋಗಿದ್ದು ಹೋಗ್ತಾ ಇರುತ್ತೆ. ಖುಷಿಯಾಗಿರಿ, ನಮ್ಮ ಥರ ನೋಡಿ, ಎಲ್ಲ ಕಡೆ ಓಡಾಡಿ ಅಷ್ಟೇ. ಎಂಜಾಯ್ ಮಾಡಿ, ಎಲ್ಲ ಖಾಲಿ ಖಾಲಿ ನಾಳೆ ಅಷ್ಟೇ. ಅಂತೇಳಿ ಮಾತು ಕೇಳೋಕೆ ಹೋಗ್ಬಿಡಿ ಗೈಸ್. ಜೀವನಿಗೆ ಅಷ್ಟೋ ಇಟ್ಕೊಂಡಿರಿ. ಖಾಲಿ ಖಾಲಿ ಅಂತ ಹೇಳೋಕ್ಕಷ್ಟೇ ಚಂದ. ಹಾಂ, ನಿಜ ಜೀವನಕ್ಕೆ ಅದು ಸೆಟ್ ಆಗಲ್ಲ. ನಿಜಾನೇ, ಬಟ್ ಗಟ್ಟಿ ಮುಟ್ಟಿ ಡೈಲಾಗ್ ಹೇಳು. ಗಟ್ಟಿ ಗಟ್ಟಿ ಮುಟ್ಟಿನೂ ಇಲ್ಲ, ಏನೂ ಇಲ್ಲ. ಬನ್ನಿ, ಊಟ ಆದ್ಮೇಲೆ ಸಿಗ್ತೀನಿ ಗೈಸ್ ನಾನು. ಚಿನ್ನು, ಟೇಸ್ಟ್ ಮಾಡೋ ಹೆಂಗದೆ ಹೇಳು. ಹೆಂಗಿದ್ರು ಸೂಪರಾಗಿರುತ್ತಲ್ಲ. ಹಾಯ್ ಗೈಸ್, ಮತ್ತೆ ದೇವಸ್ಥಾನದಿಂದ ಊಟ ಮಾಡ್ಕೊಂಡು ಬಂದು ನಿದ್ದೆಗೆ ಹೋಗ್ಬಿಟ್ವಿ ಎಲ್ರೂ. ಒಂದು 1 ಅವರ್ 2 ಅವರ್ ನಿದ್ದೆ ಮಾಡಿಕೊಂಡು ಇವಾಗ 3:30ಗೆ ಎದ್ವಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ಸೊ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.